ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಆಕ್ಟಿವಿಟಿ ಆ್ಯಂಡ್ ಹೌ ದ ಶ್ಯಾಡೋ ಇಸ್ ಒಬ್ಟೈನ್ಡ್ ಓನ್ಲಿ ಆನ್ ಅ ಸ್ಕ್ರೀನ್ ಆ್ಯಂಡ್ ಯುವರ್ ಹ್ಯಾಂಡ್ ಹಿಡನ್ ಅನಿಮಲ್ಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ 8.3 ಹೌ ವಿ ಮೇಡ್ ಎ ಪಿನ್ ಹೋಲ್ ಕ್ಯಾಮರಾ ಅದ್ರ ಬಗ್ಗೆ ನೋಡೋಣ. ಒಂದು ಸೂಜಿ ರಂಧ್ರ ಕ್ಯಾಮರಾ ಅಂತೇಳಿ ಕರೀತಾರೆ. ಪಿನ್ ಹೋಲ್ ಕ್ಯಾಮರಾ ಅಂದರೆ ಅದನ್ನು ಹೇಗೆ ಪ್ರಿಪೇರ್ ಮಾಡೋದು? See, you might think that we need a lot of stuff to make a camera. ಒಂದು ಕ್ಯಾಮ್ರಾವನ್ನು ಮಾಡೋದಕ್ಕೆ ನಮಗೆ ಅನೇಕ ಸಾಮಗ್ರಿಗಳು ಬೇಕಾಗಬಹುದು ಅಂತ ಅಂದ್ಕೊಂಡಿದ್ದೀರಾ. ಅಂದರೆ ಒಂದು ಕ್ಯಾಮ್ರಾವನ್ನು ತಯಾರು ಮಾಡಬೇಕು, ನಾವೇ ಪ್ರಿಪೇರ್ ಮಾಡಬೇಕು ಅಂದರೆ ತುಂಬ ಸಾಮಗ್ರಿಗಳು ಬೇಕು, ತುಂಬ ಸ್ಟೆಪ್ಸ್ ಬೇಕು ಅಂತ. ನಾಟ್ ರಿಯಲಿ, ಆದರೆ ನಿಜವಾಗ್ಲೂ ಅಷ್ಟೊಂದು ಬೇಡ. ಇಫ್ ವಿ ಜಸ್ಟ್ ವಿಶ್ ಟು ಮೇಕ್ ಎ ಸಿಂಪಲ್ ಪಿನ್ಹೋಲ್ ಕ್ಯಾಮ್ರಾ, ಏನು ಅನೇಕ ಸಾಮಗ್ರಿಗಳೇನು ಬೇಕಾಗಲ್ಲ ವಾಸ್ತವದಲ್ಲಿ. ಆದರೆ ಆ ಕ್ಯಾಮ್ರಾವನ್ನು ಮಾಡಲು ನಾವು ಇಚ್ಛಿಸಿದರೆ ತುಂಬ ಸರಳವಾದ ಒಂದು ಸೂಜಿ ರಂಧ್ರ ಕ್ಯಾಮ್ರಾವನ್ನು ತಯಾರು ಮಾಡ್ಬೋದು. ಹೇಗೆ ಅಂತೇಳಿ ಇಲ್ಲಿ ಆ್ಯಕ್ಟಿವಿಟಿ ಮೂಲಕ ಕೊಟ್ಟಿದ್ದಾರೆ ನೋಡಿ. ಟೇಕ್ 2 boxes of cardboard such that one can slide into another with no gap in between them. 2 boxes of cardboard. ಕಾರ್ಡ್ಬೋರ್ಡ್ದು ಒಂದು ರಟ್ಟಿನ ಬಾಕ್ಸ್ ಬರುತ್ತಲ್ಲ, ಆ ಥರದ್ದು ಯಾವುದೇ ರೀತಿ ಗ್ಯಾಪ್ ಇಲ್ಲದೆ ಇರ್ತಕ್ಕಂಥ, ಅಂದರೆ ಯಾವುದೇ ರೀತಿ ಬಾಕ್ಸಲ್ಲಿ ಹೋಲ್ ಇರಬಾರ್ದು, ಅರ್ಧೋಗಿರಬಾರ್ದು, ಆ ರೀತಿ ಸ್ವಲ್ಪವೂ ಯಾವುದೇ ರೀತಿ ಗ್ಯಾಪ್ ಇಲ್ಲದೆ, ಅಂತರವಿಲ್ಲದೆ ಒಂದರ ಒಳಗೊಂದು ಜಾರುವ ಡಬ್ಬಿಗಳನ್ನು ತೆಗೆದುಕೋಬೇಕು ಬಾಕ್ಸಸ್ನ. ಅಂದರೆ ಒಂದು ಬಾಕ್ಸ್ ಒಳಗೆ ಇನ್ನೊಂದು ಬಾಕ್ಸು ಒಳಗೆ ಹೋಗಬೇಕು, ಗೊತ್ತಾಗ್ತಿದೆಯಾ? ಆ ರೀತಿಯಾದಂಥ ಬಾಕ್ಸನ್ನು ತೊಗೋಬೇಕು, 2 ಬಾಕ್ಸನ್ನು. ಕಟ್ ಓಪನ್ 1 side ಆಫ್ ಈಚ್ ಬಾಕ್ಸ್. ಆ 2 ಬಾಕ್ಸ್ನ ಒಂದೊಂದು ತುದಿಯನ್ನು ಕತ್ತರಿಸಬೇಕು. ಆನ್ ದ ಆಪೋಸಿಟ್ ಫೇಸ್ ಆಫ್ ದ ಲಾರ್ಜ್ ಬಾಕ್ಸ್ ಇರುತ್ತಲ್ಲ, ದೊಡ್ಡ ಬಾಕ್ಸ್, ದೊಡ್ಡ ಡಬ್ಬಿಯ ಆಪೋಸಿಟ್ ಫೇಸಲ್ಲಿ, ಅದರ ವಿರುದ್ಧ ಮುಖದಲ್ಲಿ ಮೇಕ್ ಎ ಸ್ಮಾಲ್ ಹೋಲ್ ಇನ್ ದ ಮಿಡಲ್. ಅಂದರೆ ಇದೊಂದು ದೊಡ್ಡದು ಬಾಕ್ಸ್ ಇದೆ ಅಂದರೆ ಅದು ಆಪೋಸಿಟ್ ಅಂದರೆ ಈ ಸೈಡ್, ಇಲ್ಲೇನೋ ಒಂದು ಹೋಲನ್ನು ಮಾಡಬೇಕು ಮಿಡಲಲ್ಲಿ, ಮಧ್ಯದಲ್ಲಿ. ಇನ್ ದ ಸ್ಮಾಲರ್ ಬಾಕ್ಸ್ ಕಟ್ ಔಟ್ ಫ್ರಮ್ ದ ಮಿಡಲ್ ಎ ಸ್ಕ್ವೇರ್ ವಿತ್ ಎ ಸೈಡ್ ಆಫ್ ಅಬೌಟ್ 5 to 6 centimeter. ಅದೇ ರೀತಿ ಒಂದು ಚಿಕ್ಕ ಬಾಕ್ಸ್, ಅದರೊಳಗಡೆ ಹೋಗುವಂತಹ ಒಂದು ಚಿಕ್ಕ ಬಾಕ್ಸ್ ಇರುತ್ತಲ್ಲ, ಆ ಬಾಕ್ಸ್ ಮಿಡಲಲ್ಲಿ ಸ್ಕ್ವೇರ್ ರೀತಿ ಕಟ್ ಮಾಡಬೇಕಂತೆ. ಇದನ್ನು ಕಟ್ ಮಾಡಬೇಕು, ಅರ್ಥ ಆಗ್ತಿದೆಯಾ? ಸ್ಕ್ವೇರ್ ಶೇಪಲ್ಲಿ, ಆಯತಾಕಾರದಲ್ಲಿ ಅದನ್ನು ಕತ್ತರಿಸಬೇಕು. ಎಷ್ಟು? 5 to 6 centimeter, 5 ರಿಂದ 6 ವಿಸ್ತೀರ್ಣದಷ್ಟು, 5 ರಿಂದ 6 ಸೆಂಟಿಮೀಟರ್ನಷ್ಟು ಅಗಲದಲ್ಲಿ ಬಾಕ್ಸ್ ಶೇಪಲ್ಲಿ, ಆಯತಾಕಾರದಲ್ಲಿ ಮಧ್ಯದಲ್ಲಿ ಕಟ್ ಮಾಡಬೇಕು. ಒಂದು ರೀತಿ ಸ್ವಲ್ಪ ವಿಂಡೋ ಥರ. ಕವರ್ ದಿಸ್ ಓಪನ್ ಸ್ಕ್ವೇರ್ ಇನ್ ದ ಬಾಕ್ಸ್ ವಿತ್ ಟ್ರೇಸಿಂಗ್ ಪೇಪರ್. ಈಗ ಆ ಸ್ಮಾಲ್ ಬಾಕ್ಸ್ ಮಿಡಲಲ್ಲಿ, ಮಧ್ಯದಲ್ಲಿ ಇಲ್ಲಿ ಕಟ್ ಮಾಡಿಬಿಟ್ಟಿದ್ದೀರಾ, ಗೊತ್ತಾಯ್ತಾ? 5 to 6. ಅದನ್ನು ಯಾವುದರಿಂದ ಕವರ್ ಮಾಡಬೇಕು? ಓಪನ್ ಮಾಡಿರ್ತಿರಲ್ಲ, ಅದನ್ನು ಟ್ರೇಸಿಂಗ್ ಪೇಪರಲ್ಲಿ ಕವರ್ ಮಾಡಬೇಕಂತ, ಮುಚ್ಚಬೇಕು. ಟ್ರೇಸಿಂಗ್ ಪೇಪರ್ನ ಉಪಯೋಗಿಸ್ಕೊಂಡು ಅದನ್ನು ಮುಚ್ಚಬೇಕು. ಟ್ರಾನ್ಸ್ಲೂಸೆಂಟ್ ಸ್ಕ್ರೀನ್ ಅಥವಾ ಯಾವುದಾದ್ರೂ ಟ್ರಾನ್ಸ್ಲೂಸೆಂಟ್ ಟ್ರೇಸಿಂಗ್ ಪೇಪರು ಅಥವಾ ಪ್ಲಾಸ್ಟಿಕ್, ಒಂದು ಸ್ವಲ್ಪ ಮೊಬ್ಬಾಗಿರ್ತಕ್ಕಂಥ ಪ್ಲಾಸ್ಟಿಕ್ ಕವರು ಏನಾದರೂ ಅದು ಸ್ಕ್ರೀನ್ಗೆ, ಅಂದರೆ ಕ್ಲಾತ್, ತೆಳುವಾದ ಕ್ಲಾತ್ ಟೈಪು ಅದನ್ನು ಟ್ರೇಸಿಂಗ್ ಪೇಪರು ಇಲ್ಲ ಅಂದರೆ ಅದನ್ನು. ಸ್ಲೈಡ್ ದ ಸ್ಮಾಲರ್ ಬಾಕ್ಸ್ ಇನ್ಸೈಡ್ ದ ಲಾರ್ಜರ್ ಒನ್ ವಿತ್ ಎ ಹೋಲ್. Slide the smaller box inside the larger one with the hole in such a way that the side with the tracing paper is inside. Figure 11.5. ಇಲ್ಲಿ ಚಿತ್ರದಲ್ಲಿ ತೋರಿಸಿರೋ ಥರ ಇಲ್ಲಿ ನೋಡಿ, ದೊಡ್ಡ ಬಾಕ್ಸ್ಗೆ ಇಲ್ಲಿ ಮಧ್ಯದಲ್ಲಿ ಹೋಲ್ ಮಾಡಿದ್ದಾರೆ. ಇಲ್ಲಿ ಇದರೊಳಗೆ ಹೋಗುವಂಥ ಈ ಚಿಕ್ಕ ಬಾಕ್ಸಲ್ಲಿ ಇಲ್ಲಿ ನೀಟಾಗಿ ಕಟ್ ಮಾಡಿದ್ದಾರೆ. ಕಟ್ ಮಾಡಿ ಅದನ್ನು ಟ್ರೇಸಿಂಗ್ ಪೇಪರ್ನಲ್ಲಿ ಮುಚ್ಚಿದ್ದಾರೆ. ಈಗೇನು ಮಾಡಬೇಕು? ಸ್ಲೈಡ್ ಸ್ಮಾಲರ್ ಬಾಕ್ಸ್ ಇನ್ಸೈಡ್ ದ ಲಾರ್ಜರ್ ಬಾಕ್ಸ್. ದೊಡ್ಡ ಬಾಕ್ಸ್ ಒಳಗೆ ಈ ಚಿಕ್ಕ ಬಾಕ್ಸನ್ನು
ಒಳಗೆ ಕಳಿಸ್ಬೇಕು, ಅದು ಉರಿಸ್ಬೇಕು. ಯುವರ್ ಪಿನ್ಹೋಲ್ ಕ್ಯಾಮ್ರಾ ಇಸ್ ರೆಡಿ ಫಾರ್ ಯೂಸ್. ಈಗ ನಿಮ್ಮ ಪಿನ್ಹೋಲ್ ಕ್ಯಾಮ್ರಾ ರೆಡಿ. ಪ್ರತಿಯೊಬ್ಬರು ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗೂ ಬರುತ್ತೆ ಪಿನ್ಹೋಲ್ ಕ್ಯಾಮ್ರಾ. ನೀವು ಸಹ ಟ್ರೈ ಮಾಡಿ. ಈ ಥರ 2 ಕಾರ್ಡ್ಬೋರ್ಡ್ ಬಾಕ್ಸನ್ನು ತೊಗೊಂಡು, ಹೋಲ್ಡಿಂಗ್ ದ ಪಿನ್ಹೋಲ್ ಕ್ಯಾಮ್ರಾ, ಲುಕ್ ಥ್ರೂ ದ ಓಪನ್ ಫೇಸ್ ಆಫ್ ದ ಸ್ಮಾಲರ್ ಬಾಕ್ಸ್. ನೀವೇನು ಮಾಡಬೇಕು, ಹೋಲ್ಡಿಂಗ್ ದ ಪಿನ್ಹೋಲ್ ಕ್ಯಾಮ್ರಾ, ಲುಕ್ ಥ್ರೂ ದ ಓಪನ್ ಫೇಸ್ ಆಫ್ ದ ಸ್ಮಾಲರ್ ಬಾಕ್ಸ್. ಆ ಸಣ್ಣ ರಂಧ್ರ ಇರುತ್ತಲ್ಲ, ದೂರದ ಸೂಜಿ ರಂಧ್ರ ಕ್ಯಾಮ್ರಾವನ್ನು ಹಿಡಿದು ಸಣ್ಣ ಆ ಬಾಕ್ಸ್, ಸ್ಮಾಲರ್ ಬಾಕ್ಸ್ ತೆರೆಯ ಬದಿಯ ಮೂಲಕ ನೋಡ್ಬೇಕು ನೀವು. ಅಂದರೆ ಇಲ್ಲಿ ಓಪನ್ ಇದೆ ನೋಡಿ, ಈ ಸ್ಮಾಲರ್ ಬಾಕ್ಸ್, ಇದ್ರ ಮೂಲಕ ನೀವು ನೋಡಬೇಕು. ಯು ಶುಡ್ ಯೂಸ್ ಎ ಪೀಸ್ ಆಫ್ ಬ್ಲ್ಯಾಕ್ ಕ್ಲಾತ್ ಟು ಕವರ್ ಯುವರ್ ಹೆಡ್. ಯು ಶುಡ್ ಯೂಸ್ ಎ ಪೀಸ್ ಆಫ್ ಬ್ಲ್ಯಾಕ್ ಕ್ಲಾತ್. ನೀವೇನು ಮಾಡಬೇಕು, ಒಂದು ಕಪ್ಪು ಬಟ್ಟೆಯನ್ನು ತೆಗೆದುಕೋಬೇಕು. ಯಾಕೆ? ಕವರ್ ಯುವರ್ ಹೆಡ್, ನಿಮ್ಮ ತಲೆಯನ್ನು ಕ್ಲೋಸ್ ಮಾಡೋದಕ್ಕೆ, ಕವರ್ ಮಾಡ್ಕೊಳ್ಳೋದಕ್ಕೆ. ಅಂದರೆ ಹೊರಗಿನಿಂದ ಬೆಳಕು ಬಂದರೆ ನಮಗೆ ಆ ಪಿನ್ಹೋಲ್ ಕ್ಯಾಮ್ರಾದಿಂದ ನೋಡೋಕ್ಕಾಗಲ್ಲ. ಹಾಗಾಗಿ ನಮ್ಮ ತಲೆಯನ್ನು ಮುಚ್ಚಿಕೊಳ್ಳೋದಕ್ಕೆ ಒಂದು ಕಪ್ಪು ಬಟ್ಟೆಯನ್ನು ತಗೋಬೇಕು. ಆ್ಯಂಡ್ ದ ಪಿನ್ಹೋಲ್ ಕ್ಯಾಮರಾ ಮತ್ತು ಪಿನ್ಹೋಲ್ ಕ್ಯಾಮರಾನು ನಾವು ಟ್ರೈ ಟು ಲುಕ್ ಅಟ್ ಸಮ್ ಡಿಸ್ಟೆಂಟ್ ಆಬ್ಜೆಕ್ಟ್ಸ್ ಲೈಕ್ ಎ ಟ್ರೀ. ಈಗ ನೀವೇನು ಮಾಡಬೇಕು, ಈ ಒಂದು ಇದ್ರ ಮೂಲಕ ನೋಡ್ತಿರಲ್ಲ, ಸ್ವಲ್ಪ ದೂರದಲ್ಲಿರ್ತಕ್ಕಂತಹ ಮರನೋ ಆರ್ ಬಿಲ್ಡಿಂಗ್ಸ್, ಯಾವುದಾದ್ರು ಕಟ್ಟಡವನ್ನು, ಸ್ವಲ್ಪ ದೂರದ ವಸ್ತುಗಳನ್ನು ಈ ಕ್ಯಾಮರಾ ಮೂಲಕ ನೋಡೋದಕ್ಕೆ ಪ್ರಯತ್ನಿಸಿ ಅಂತ. ಇದು ಸ್ಕ್ರೀನ್ ಥರ ಇಲ್ಲಿ ಹೋಲ್ ಇದೆ, ಹೋಲ್ ಮೂಲಕ ಬೆಳಕು ಬರುತ್ತೆ. ಇದ್ರ ಮೂಲಕ ನೀವು ನೋಡಿದ್ರೆ ದೂರದ ವಸ್ತುಗಳು, ಅದು ಕಟ್ಟಡ ಇರ್ಬೋದು ಅಥವಾ ಒಂದು ಮರ ಇರ್ಬೋದು, ಅದನ್ನು ನೋಡಿ. ಮೇಕ್ ಶೋರ್ ದಟ್ ದ objects you wish to look at through your pinhole camera are in bright sunshine. ಸಾಧ್ಯವಾದಷ್ಟು ನಿಮ್ಮ ಪಿನ್ಹೋಲ್ ಕ್ಯಾಮರಾ ಒಳಗಡೆ ಈ ಸೂರ್ಯನ ಕಿರಣಗಳು ಏನು ಮಾಡಬೇಕು, ಪ್ರಜ್ವಲಿಸುವ ಸೂರ್ಯನ ಬೆಳಕಿನಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ. ಅಂದರೆ ನೀವು ಯಾವ ವಸ್ತುವನ್ನು ನೋಡ್ತಿರ್ತೀರಾ, ಆ ವಸ್ತುಗಳ ಮೇಲೆ, ಈಗ ನಾವು ಆಲ್ರೆಡಿ ಹೇಳಿದ್ವಿ, ವಸ್ತುಗಳು ಗೋಚರಿಸಬೇಕು ಅಂದರೆ ವಸ್ತುವಿನ ಮೇಲೆ ಬೆಳಕು ಬೀಳಬೇಕು. ನೀವು ನೋಡ್ತಿರ್ತಕ್ಕಂಥ ವಸ್ತುವಿನ ಮೇಲೆ ಸೂರ್ಯನ ಕಿರಣಗಳು, ಆಬ್ಜೆಕ್ಟ್ಸ್ ಟು ವಿಶ್ ಟು ಲುಕ್ ಥ್ರೂ ಯುವರ್ ಪಿನ್ಹೋಲ್ ಕ್ಯಾಮರಾ ಆರ್ ಇನ್ ಬ್ರೈಟ್ ಸನ್ಶೈನ್. ಸೂರ್ಯನ ಪ್ರಜ್ವಲಿಸುವ ಕಿರಣಗಳು ಆ ವಸ್ತುಗಳ ಮೇಲೆ ಬೀಳ್ತಿದೆಯಾ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಮೂವ್ ದ ಸ್ಮಾಲರ್ ಬಾಕ್ಸ್ ಫಾರ್ವರ್ಡ್ ಆರ್ ಬ್ಯಾಕ್ವರ್ಡ್ till you get a picture on the tracing paper pasted at the other hand. ಈಗ ಏನು ಮಾಡಿ, ಈ ಸ್ಮಾಲ್ ಬಾಕ್ಸ್ ಇದು ಒಳಗೆ ತೋರಿಸಿದ್ರಲ್ಲ ಹಾಕಿರ್ತಕ್ಕಂಥದ್ದು, ಇದನ್ನು ಮುಂದಕ್ಕೆ ಮತ್ತು ಹಿಂದಕ್ಕೆ ಮಾಡಿ ಆ ಪಿನ್ಹೋಲ್ ಇದ್ರ ಮೂಲಕ ಆ ರೀತಿ ಮಾಡಿದಾಗ till you get a picture on the tracing paper. ಆ ಟ್ರೇಸಿಂಗ್ ಪೇಪರ್, ಈ ಒಂದು ಟ್ರೇಸಿಂಗ್ ಪೇಪರ್ ಮೇಲೆ ನೀವು ನೋಡ್ತಿರ್ತಕ್ಕಂಥ ಪಿಕ್ಚರ್ ಬೀಳುತ್ತೆ. ನೀವು ಯಾವ ಪಿಕ್ಚರ್ನ ಇಲ್ಲ ಇದ್ರ ಮೂಲಕ ಯಾವುದಾದ್ರು ಒಂದು ಕಟ್ಟಡನೋ ಅಥವಾ ಬಿಲ್ಡಿಂಗ್ಸೋ ಅಥವಾ ಒಬ್ಬ ವ್ಯಕ್ತಿನೋ ನಿಮ್ಮ ಫ್ರೆಂಡ್ಸೋ ಏನೋ ಒಂದು ನೋಡ್ತಿರ್ತೀರ, ಆ ಇಮೇಜು ಈ ಟ್ರೇಸಿಂಗ್ ಪೇಪರ್ ಮೇಲೆ ಬೀಳುತ್ತೆ. Are these pinhole images different from their shadows? ಆದರೆ ಈ ಪಿನ್ಹೋಲ್ ಇಮೇಜಸ್, ಈ ಪಿನ್ಹೋಲ್ ಕ್ಯಾಮರಾದಿಂದ ಬರುವಂತಹ ಬಿಂಬ ಇಮೇಜಸ್ ಏನು ನೋಡ್ತಿರ್ತೀರ, ಬಿಂಬ ಶ್ಯಾಡೋ ಅಂದರೆ ನೆರಳಿಗಿಂತ ವಿಭಿನ್ನವಾಗಿರುತ್ತೆ. ನಾವೇನು ಶ್ಯಾಡೋ ಛಾಯೆಗಳನ್ನ ನೋಡ್ತೀವಿ, ಆ ನೆರಳಿನ ಥರ ಇರಲ್ಲ, ಸ್ವಲ್ಪ ವಿಭಿನ್ನವಾಗಿ ಇರುತ್ತೆ. ಲುಕ್ ಥ್ರೂ ಯುವರ್ ಪಿನ್ಹೋಲ್ ಕ್ಯಾಮರಾ ಅಟ್ ದ ವೆಹಿಕಲ್ಸ್ ಆ್ಯಂಡ್ ಪೀಪಲ್ ಮೂವಿಂಗ್ ಆನ್ ದ ರೋಡ್ ಇನ್ ಬ್ರೈಟ್ ಸನ್ಲೈಟ್. ಅದೇ ರೀತಿ ಈ ಪಿನ್ಹೋಲ್ ಕ್ಯಾಮರಾದಿಂದಲೇ, ಈ ಸೂಜಿ ರಂಧ್ರ ಕ್ಯಾಮರಾದ ಮೂಲಕ ನೀವು ವೆಹಿಕಲ್ಸ್ಗಳು ಅಂದರೆ ವಾಹನಗಳು ಅಥವಾ ಜನರು ಚಲಿಸುತ್ತಿರುವಂತಹ ಜನರು, ಓಡಾಡ್ತಿರುವಂತಹ ಜನರು, ರೋಡಲ್ಲಿ ಹೋಗ್ತಿರ್ತಕ್ಕಂಥ ವೆಹಿಕಲ್ ಇರ್ಬೋದು, ನಡ್ಕೊಂಡು ಹೋಗ್ತಿರ್ತಕ್ಕಂಥ ಜನರು, ಅಂದರೆ ಬ್ರೈಟ್ ಸನ್ಲೈಟ್. ಈ ಕ್ಯಾಮರಾವನ್ನು ಯಾವಾಗ ನೈಟು ಅಥವಾ ಕತ್ತಲಿನಲ್ಲಿ ನೋಡೋಕ್ಕೆ ಬರಲ್ಲ, ತುಂಬ ಸೂರ್ಯನ ಕಿರಣ ಚೆನ್ನಾಗಿ ಇರ್ತಕ್ಕಂತಹ ಬ್ರೈಟ್ ಸನ್ಲೈಟ್, ಪ್ರಜ್ವಲಿಸುವ ಸೂರ್ಯನ ಕಿರಣಗಳು ಇದ್ದಾಗ ಅದು
ನೀವು ನೋಡುವಂಥ ವಸ್ತುವಿನ ಮೇಲೆ ಆ ಕಿರಣಗಳು ಚೆನ್ನಾಗಿ ಬೀಳ್ತಿದೆ, ಸನ್ಶೈನು ಅಂದರೆ ಆ ವಸ್ತುಗಳನ್ನ ಇದು ಯಾವುದಾದ್ರೂ ಸರಿ, ಒಬ್ಬ ಪರ್ಸನ್ಸ್ ಇರ್ಬೋದು, ವೆಹಿಕಲ್ಸ್ ಇರ್ಬೋದು, ಅಥವಾ ಯಾವುದೋ ಒಂದು ರೋಡ್ಸ್ ಇರ್ಬೋದು, ಅಥವಾ ಯಾವುದೋ ಒಂದು ಅನಿಮಲ್ಸ್ ಇರ್ಬೋದು, ಆ ರೀತಿ ನೀವು ಏನು ಬೇಕಾದರೂ ಈ ಪಿನೋಲ್ ಕ್ಯಾಮರಾ ನೋಡ್ಬೋದು. Do the pictures seen in the camera show the colors of the objects on the other side. ಹಾಗಾದರೆ ನೀವು ನೋಡ್ತಿರ್ತಿರಲ್ಲ ಜನರು ಅಥವಾ ಸೂರ್ಯನ ಆ ಚಿತ್ರಗಳು ಇನ್ನೊಂದು ಬದಿಯಲ್ಲಿರುವ ವಸ್ತುಗಳ ಬಣ್ಣಗಳನ್ನು ತೋರಿಸುತ್ತಿದೆಯೇ, ಅಂದರೆ ಆ ಬಿಂಬಗಳು ನೆಟ್ಟಗಿರುವುದೇ, ಆರ್ ದ ಇಮೇಜಸ್ ಎರೆಕ್ಟ್ ಆರ್ ಅಪ್ಸೈಡ್ ಡೌನ್, ಸರ್ಪ್ರೈಸ್. ಈಗ ನೀವು ಈ ಪಿನೋಲ್ ಕ್ಯಾಮರಾ ಮೂಲಕ ರೋಡ್ಸ್, ಎ ಪರ್ಸನ್ ಮೂವಿಂಗ್ ಇನ್ ಎ ರೋಡ್, ವೆಹಿಕಲ್ಸ್ ಇದೆಲ್ಲ ನೋಡ್ತಿರ್ತೀರಿ, ಏನೋ ಒಂದು ನೋಡ್ತಿರ್ತೀರ. ಅದು ಇನ್ನೊಂದು ನೀವು ನೋಡ್ತಿರ್ತಕ್ಕಂತಹ ಅಲ್ಲಿ ಇಮೇಜಲ್ಲಿ ಬರುತ್ತಲ್ಲ ಈ ಟ್ರೇಸಿಂಗ್ ಪೇಪರ್ ಮೇಲೆ, ಅದರಲ್ಲಿ ಕಲರ್ಫುಲ್ಲಾಗಿ ಕಾಣುತ್ತಾ ಅಥವಾ ತಲೆ ಕೆಳಕಾಗಿ ಕಾಣುತ್ತಾ ಅಥವಾ ಸ್ಟ್ರೇಟಾಗಿ ಕಾಣುತ್ತಾ, ಆ ಇಮೇಜ್ ಬೀಳ್ತಕ್ಕಂತಹ ಬಿಂಬ ಪಿಕ್ಚರ್ಸ್, ಅಥವಾ ಸರ್ಪ್ರೈಸ್ ತುಂಬ ಆಶ್ಚರ್ಯವಾಗಿ ಕಾಣುತ್ತಾ ತಿಳಿಸಿ ಅಂತ. ನೀವು ಆ ಪಿನೋಲ್ ಕ್ಯಾಮರಾದ ಮೂಲಕ ನೋಡಿದಾಗ ಇಮೇಜಸ್ಗಳು, ಆ ಬಿಂಬ ಕಲರ್ಫುಲ್ ಆಗಿರುತ್ತಾ ಅಥವಾ ಸ್ಟ್ರೇಟಾಗಿ ನೆಟ್ಟಾಗಿದೆಯೋ, ತಲೆ ಕೆಳಕಾಗಿದೆಯೋ, ಅಥವಾ ಬೇರೆ ಆಶ್ಚರ್ಯಕರವಾಗಿದೆಯೋ ಅನ್ನೋದನ್ನು ತಿಳಿಸಿ ಅಂತೇಳಿ. ಲೆಟ್ ಅಸ್ ನೌ ಇಮೇಜ್ ದ ಸನ್ ವಿತ್ ಅವರ್ ಪಿನೋಲ್ ಕ್ಯಾಮರಾ. ಈಗ ನಾವೇನು ಮಾಡೋಣ, ಕ್ಯಾಮರಾದಿಂದ ಈಗ ನಾವು ಸೂರ್ಯನನ್ನು ಪ್ರತಿಬಿಂಬಿಸೋಣ, ಸೂರ್ಯನನ್ನು ನೋಡೋಕ್ಕೆ ಟ್ರೈ ಮಾಡೋಣ ಕ್ಯಾಮರಾ ಮೂಲಕ. ವಿತ್ ಅವರ್ ಪಿನೋಲ್ ಕ್ಯಾಮರಾ ವಿ ನೀಡ್ ಎ ಸ್ಲೈಟ್ಲಿ ಡಿಫ್ರೆಂಟ್ ಸೆಟಪ್ ಫಾರ್ ದಿಸ್. ನಾವು ಸನ್ಲೈಟನ್ನು, ಸೂರ್ಯನನ್ನು ನೋಡಬೇಕು ಅಂದರೆ ಭಿನ್ನವಾದ ರೀತಿಯ ಸೆಟಪ್ಪನ್ನು ಮಾಡ್ಕೋಬೇಕಾಗುತ್ತೆ ಆ ಪಿನೋಲ್ ಕ್ಯಾಮರಾದಲ್ಲಿ. ವಿ ಜಸ್ಟ್ ನೀಡ್ ಎ ಲಾರ್ಜ್ ಶೀಟ್ ಆಫ್ ಕಾರ್ಡ್ಬೋರ್ಡ್ ವಿತ್ ಎ ಸ್ಮಾಲ್ ಪಿನೋಲ್ ಇನ್ ದ ಮಿಡಲ್. ನಮಗೆ ಆ ಸನ್ನನ್ನು ನೋಡಬೇಕು ಅಂದರೆ ಏನು, ವಿ ಜಸ್ಟ್ ನೀಡ್ ಎ ಲಾರ್ಜ್ ಶೀಟ್ ಆಫ್ ಕಾರ್ಡ್ಬೋರ್ಡ್. ಈಗ ಪಿನ್ಹೋಲ್ ಕ್ಯಾಮ್ರಾ ಮಾಡ್ಕೊಂಡಿದ್ದೀವಲ್ಲ, ಅದು ಸಾಕಾಗಲ್ಲ, ಸ್ವಲ್ಪ ಲಾರ್ಜ್ ಶೀಟ್ ಆಫ್ ಕಾರ್ಡ್ಬೋರ್ಡ್ ಬೇಕು. ದೊಡ್ಡ ಬಾಕ್ಸ್, ದೊಡ್ಡದಾದ ರಟ್ಟಿನ ಬಾಕ್ಸ್ ಬೇಕು, ವಿತ್ ಎ ಸ್ಮಾಲ್ ಪಿನೋಲ್ ಮಿಡಲ್. ಅದಕ್ಕೆ ಏನು ಮಾಡಬೇಕು, ಚಿಕ್ಕದಾದಂತಹ ಮಧ್ಯದಲ್ಲಿ ಚಿಕ್ಕದಾದ ರಂಧ್ರವನ್ನು ಮಾಡಬೇಕು. ಹೋಲ್ಡ್ ದ ಶೀಟ್ up in the sun and let its shadow fall on a clear area. ನೀವೇನು ಮಾಡಬೇಕು, ಈ ರೀತಿ ಡಿಫ್ರೆಂಟಾಗಿ ಸಿದ್ಧತೆಯನ್ನು ಮಾಡ್ಕೊಂಡ್ಮೇಲೆ ಮಧ್ಯದಲ್ಲಿ ಸಣ್ಣ ರಂಧ್ರ ಹೊಂದಿರುವಂತಹ ದೊಡ್ಡ ರಟ್ಟಿನ ಹಾಳೆಯನ್ನು ನಾವು ಸಿದ್ಧತೆ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಜಾಗದಲ್ಲಿ ಅಂದರೆ ಇಮೇಜ್ ಛಾಯೆ ಬೀಳುವಂತೆ ಸೂರ್ಯನಿಗೆ ಎದುರಾಗಿ ಆ ಡಬ್ಬಿಯ ಹಾಳೆಯನ್ನು ಎತ್ತಿ ಹಿಡಿಬೇಕು. ದ ಸನ್ ಆ್ಯಂಡ್ ಲೆಟ್ ಇಟ್ ಶ್ಯಾಡೋ ಫಾಲ್ ಆನ್ ಎ ಕ್ಲಿಯರ್ ಏರಿಯಾ. ಡು ಯು ಸಿ ಎ ಸ್ಮಾಲ್ ಸರ್ಕ್ಯುಲರ್ ಇಮೇಜಸ್ ಆಫ್ ದ ಸನ್ ಇನ್ ದ ಮಿಡಲ್ ಆಫ್ ದ ಶ್ಯಾಡೋ ಆಫ್ ದ ಕಾರ್ಡ್ಬೋರ್ಡ್ ಶೀಟ್. ನಿಮಗೆ ಆ ದೊಡ್ಡ ಕಾರ್ಡ್ಬೋರ್ಡ್ ಶೀಟಲ್ಲಿ ನೀವು ಪಿನೋಲ್ ಮಧ್ಯದಲ್ಲಿ ಪಿನೋಲ್ ರಂಧ್ರವನ್ನು ಮಾಡಿದ ಮೇಲೆ ಏನು ಮಾಡಬೇಕು, ದ ಶ್ಯಾಡೋ, ಅದ್ರದ್ದು ಛಾಯೆ ಬೀಳುತ್ತೆ ಸನ್ದು, ಫಾಲ್ ಆನ್ ಎ ಕ್ಲಿಯರ್ ಏರಿಯಾ. ಡು ಯು ಸಿ ಎ ಸ್ಮಾಲ್ ಸರ್ಕ್ಯುಲರ್ ಇಮೇಜ್ ಆಫ್ ದ ಸನ್. ನಿಮಗೆ ಸಣ್ಣದಾದ ಸೂರ್ಯನ ಬಿಂಬ ಕಾಣುತ್ತೆ. ಹೇಗೆ ನಮಗೆ ಸೂರ್ಯನಿಗೆ ಎದುರಾಗಿ ಆ ಒಂದು ರಟ್ಟಿನ ಹಾಳೆಯನ್ನು ಎತ್ತಿ ಹಿಡಿಬೇಕು. ಅದಾಯ್ತಾ? ಶ್ಯಾಡೋ ಆಫ್ ದ ಕಾರ್ಡ್ಬೋರ್ಡ್ ಸನ್ ಇನ್ ದ ಮಿಡಲ್, image of the sun in the middle of the shadow of the cardboard sheet. ಕಾರ್ಡ್ಬೋರ್ಡ್ ಶೀಟ್, ಆ ರಟ್ಟಿನ ಹಾಳೆಯನ್ನು ನಾವು ಮಧ್ಯಕ್ಕೆ ಎತ್ತಿ ಹಿಡಿದ್ರೆ ಸೂರ್ಯನ ಒಂದು ಬಿಂಬ ಕಾಣುತ್ತೆ. Look at these pinhole image of the sun when an eclipse is visible from your location. ಈ ರೀತಿ ನೀವೊಂದು ಪಿನ್ಹೋಲ್ ಕ್ಯಾಮರಾವನ್ನು ತಯಾರು ಮಾಡಿಕೊಂಡು ಕಾರ್ಡ್ಬೋರ್ಡ್ ಹಾಳೆಯ ಮೂಲಕ ಏನು ಮಾಡ್ಬೋದು, ನಾವು ಈ ರೀತಿ ಬಿಂಬಗಳನ್ನು ನೋಡೋದಕ್ಕೆ ಉಪಯೋಗಿಸ್ಬೋದು. ಅದಲ್ಲದೆ ನಿಮ್ಮ ಸ್ಥಳದಿಂದ ನೀವಿರುವಂತಹ ಪ್ಲೇಸಲ್ಲೇ ಈಗ ಗ್ರಹಣ
ಸೋಲಾರ್ ಎಕ್ಲಿಪ್ಸ್ ಆಗುತ್ತೆ, ಲೂನಾರ್ ಎಕ್ಲಿಪ್ಸ್, ಸೂರ್ಯಗ್ರಹಣ, ಚಂದ್ರಗ್ರಹಣ, ಇವೆಲ್ಲ ಇಯರ್ಲಿ ಅಥವಾ 5 ಇಯರ್ಸ್ ಅದೆಲ್ಲ ಸಂಭವಿಸುತ್ತೆ ಅಲ್ವಾ. ಆ ಎಕ್ಲಿಪ್ಸ್ಗಳಾದಾಗ ಆ ಎಕ್ಲಿಪ್ಸ್ಗಳನ್ನ ಕಾಣುವಾಗ ಈ ರೀತಿಯ ಸೂಜಿ ರಂಧ್ರ ಬಿಂಬಗಳನ್ನು ನೋಡಿ ಆ ಗ್ರಹಣ ಸಂಭವಿಸುವ ಮೊದಲ ಸ್ಪಷ್ಟ ಬಿಂಬವು ಕಾಣುವಂತೆ ಸೂಜಿ ರಂಧ್ರ ಮತ್ತು ತೆರೆಯನ್ನು ಹೊಂದಿಸ್ಕೋಬೇಕು ನೀವು. ಏನು, ಆಳೆಯ ನೆರಳಿನ ಮಧ್ಯಕ್ಕೆ ಸೂರ್ಯನ ಸಣ್ಣ ದುಂಡನೆಯ ಬಿಂಬ ಕಾಣ್ತೀರ. ಅದಾದಮೇಲೆ ಲುಕ್ ಅಟ್ ದೀಸ್ ಪಿನೋಲ್ ಇಮೇಜಸ್ ಆಫ್ ದ ಸನ್ ವೆನ್ ಆನ್ ಎಕ್ಲಿಪ್ಸ್ ಈಸ್ ವಿಸಿಬಲ್ ಫ್ರಮ್ ಯುವರ್ ಲೊಕೇಶನ್. ನಿಮ್ಮ ಸ್ಥಳದಿಂದ, ನೀವಿರ್ತಕ್ಕಂಥ ಪ್ಲೇಸಿಂದ ಗ್ರಹಣವೊಂದನ್ನು ನೋಡಬೇಕು, ಕಾಣಬೇಕು ಅಂದರೆ ಈ ರೀತಿಯ ಪಿನ್ಹೋಲ್ ಕ್ಯಾಮರಾವನ್ನು ರೆಡಿ ಮಾಡ್ಕೊಳ್ಳಿ. ಅಡ್ಜಸ್ಟ್ ಯುವರ್ ಪಿನ್ಹೋಲ್ ಆ್ಯಂಡ್ ಸ್ಕ್ರೀನ್ ಟು ಗೆಟ್ ಎ ಕ್ಲಿಯರ್ ಇಮೇಜ್ ಬಿಫೋರ್ ದ ಎಕ್ಲಿಪ್ಸ್ ಈಸ್ ಟು ಅಕ್ಕರ್. ಆ ಗ್ರಹಣ ಬಿಫೋರ್ ದ ಎಕ್ಲಿಪ್ಸ್ ಅಂದರೆ ಗ್ರಹಣ ಸಂಭವಿಸುವ ಮೊದಲು ಸ್ಪಷ್ಟ ಬಿಂಬ ಕಾಣುವಂತೆ ನಿಮ್ಮ ಕ್ಯಾಮರಾವನ್ನು ಅಂದರೆ ಸೂಜಿ ರಂಧ್ರ ಅದನ್ನು ರೆಡಿ ಮಾಡಿಕೊಂಡು ಆ್ಯಂಡ್ ಅದರ ಸ್ಕ್ರೀನನ್ನು ಅಡ್ಜಸ್ಟ್ ಯುವರ್ ಪಿನ್ ಹೋಲ್ ಕ್ಯಾಮರಾ ಆ್ಯಂಡ್ ಸ್ಕ್ರೀನ್ ತೆರೆ ಟು ಗೆಟ್ ಎ ಕ್ಲಿಯರ್ ಇಮೇಜ್ ಬಿಫೋರ್ ದ ಎಕ್ಲಿಪ್ಸ್. ಆ ಗ್ರಹಣ ಸಂಭವಿಸುವ ಮೊದಲು ನಿಮ್ಮ ಪಿನ್ ಹೋಲ್ ಕ್ಯಾಮರಾವನ್ನು ಮತ್ತು ಸ್ಕ್ರೀನ್ ಅದರ ತೆರೆಯನ್ನು ಹೊಂದಿಸ್ಕೋಬೇಕು. ಲುಕ್ ಅಟ್ ದ ಇಮೇಜಸ್ ಆ್ಯಸ್ ದ ಕ್ಲಿಪ್ಸ್ ಬಿಗಿನ್ಸ್. You will notice a part of the image of the sun gradually become darker as the eclipse start. ಈ ರೀತಿ ನಾವು ಆ ಪಿನೋಲ್ ಕ್ಯಾಮರಾ ಆ್ಯಂಡ್ ಸ್ಕ್ರೀನನ್ನು ಸೆಟ್ ಮಾಡ್ಕೊಂಡ್ಮೇಲೆ ಗ್ರಹಣವು ಆರಂಭವಾಗುತ್ತಿದ್ದಂತೆ ಯು ವಿಲ್ ನೋಟಿಸ್, ಲುಕ್ ಅಟ್ ದ ಇಮೇಜಸ್ ಎಕ್ಲಿಪ್ಸ್ ಬಿಗಿನ್ಸ್. ಎಕ್ಲಿಪ್ಸ್ ಅಂದರೆ ಗ್ರಹಣ, ಬಿಗಿನ್ಸ್ ಆರಂಭ ಆಗ್ತಿದ್ದಂಗೆ ಯು ವಿಲ್ ನೋಟಿಸ್ ಪಾರ್ಟ್ ಆಫ್ ದ ಇಮೇಜ್ ಆಫ್ ದ ಸನ್. ಪಾರ್ಟ್ ಆಫ್ ದ ಇಮೇಜ್ ಆಫ್ ದ ಸನ್ ಅಂದರೆ ಸೂರ್ಯನ ಒಂದು ಭಾಗ ಕ್ರಮೇಣ ಗ್ರ್ಯಾಜುವಲಿ ಬಿಕಮ್ ಎ ಡಾರ್ಕರ್. ಡಾರ್ಕರ್ ಅಂದರೆ ಬ್ಲ್ಯಾಕ್ ಕಲರ್, ಕಪ್ಪು ಬಣ್ಣ. ಅರ್ಥ ಆಯ್ತಾ? ಗ್ರಹಣ ಒಂದು ಆರಂಭವಾಗುತ್ತಿದ್ದಂತೆ ಬಿಂಬವನ್ನು ನೋಡಿದಾಗ, ನೀವು ಆ ಇಮೇಜನ್ನು ನೋಡಿದಾಗ ಸೂರ್ಯನ ಬಿಂಬದ ಒಂದು ಭಾಗ, ಆ ಸನ್ ಇಮೇಜ್ ಇರುತ್ತಲ್ಲ, ಇಮೇಜ್ ಆಫ್ ದ ಸನ್ ಇಸ್ ಗ್ರ್ಯಾಜುವಲಿ ಬಿಕಮ್ ಡಾರ್ಕರ್ ಆಸ್ ದ ಎಕ್ಲಿಪ್ಸ್ ಸ್ಟಾರ್ಟ್. ಅದರ ಒಂದು ಭಾಗ ಕ್ರಮೇಣ ಕಡು ಕಪ್ಪಾಗುತ್ತಾ ಹೋಗುವುದನ್ನು ನೀವು ಕಡು ಕಪ್ಪಾಗುತ್ತಾ ಹೋಗುವುದನ್ನು ಗಮನಿಸ್ಬೋದು. ನೆವರ್ ಎವರ್ ಲುಕ್ ಡೈರೆಕ್ಟ್ಲಿ ಎಟ್ ದ ಸನ್. ಯಾವುದೇ ಕಾರಣಕ್ಕೂ ನೀವೇನು ಮಾಡಬೇಕು, ಸೂರ್ಯನನ್ನು ನೇರವಾಗಿ ನೋಡಲೇಬಾರದು. ಅಂದರೆ ಬರೀ ಕಣ್ಣಿನಿಂದ ಅಥವಾ ಗ್ರಹಣ ಸಂಭವಿಸುವಾಗ ಯಾವುದೇ ರೀತಿಯಾದ ಈ ಪಿನೋಲ್ ಕ್ಯಾಮ್ರಾದಲ್ಲೂ ಅಷ್ಟೇ ಹೋಲ್ ಮಾಡಿರ್ತಿಲ್ಲ ಅದರಲ್ಲಿ ಡೈರೆಕ್ಟಾಗಿ ನೋಡಬಾರ್ದು. ಈ ಸ್ಕ್ರೀನ್ ಮಾಡಿರ್ತಿಲ್ಲ ಅದ್ರ ಮೂಲಕ ನೋಡಬೇಕು ಯಾವಾಗಲೂ. ಚಿಕ್ಕ ಬಾಕ್ಸ್ ಒಳಗಡೆ ಟ್ರೇಸಿಂಗ್ ಪೇಪರ್ ಹಾಕಿ ಅದ್ರ ಮೂಲಕ ನೋಡ್ಬೋದೇ ವಿನಃ ಟ್ರೇಸಿಂಗ್ ಪೇಪರ್ನ ಯೂಸ್ ಮಾಡಿದರೆ, ಇಲ್ಲಾಂದರೆ ನೀವು ಸಣ್ಣ ಮಕ್ಕಳಾದ್ರಿಂದ ಈ ರೀತಿಯ ಪಿನೋಲ್ ಕ್ಯಾಮ್ರಾದಲ್ಲಿ ನೋಡದೇ ಇರೋದೇ ಒಳ್ಳೆಯದು. ಮನೆಯವರ ಸಲಹೆ ತಗೊಂಡು ನೀವು ಸುಮ್ಮನೆ ಒಳಗಿರೋದೇ ಒಳ್ಳೆಯದು. ಎವರ್ ಲುಕ್ ಡೈರೆಕ್ಟ್ಲಿ ಎಟ್ ದ ಸನ್. ಗ್ರಹಣದ ಸಮಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ಸೂರ್ಯನನ್ನು ಬರೀ ಗಣ್ಣಿನಲ್ಲಿ ನೇರವಾಗಿ, ಅಥವಾ ಈ ಪಿನೋಲ್ ಕ್ಯಾಮರಾದಲ್ಲೂ ಅಷ್ಟೇ, ನೀವು ಶಿಕ್ಷಕರು ಅಥವಾ ಅವರು ತಯಾರು ಮಾಡಿರುವಂತಹ ಪಿನೋಲ್ ಕ್ಯಾಮರಾ ಇದ್ದರೆ ನೋಡಿ, ಇಲ್ಲ ಅಂದರೆ ನೀವು ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ನೋಡದೇ ಇರೋದೇ ಒಳ್ಳೆಯದು. ದಟ್ ಕುಡ್ ಬಿ ಎಕ್ಸ್ಟ್ರೀಮ್ಲಿ ಹಾರ್ಮ್ಫುಲ್ ಫಾರ್ ದ ಐಸ್. ಈ ಗ್ರಹಣ ಸಂಭವಿಸುವಂತಹ ಟೈಮಲ್ಲಿ ನೇರವಾಗಿ ಸಣ್ಣ ರೇಸನ್ನು ನೋಡಿದ್ರೆ ಇಟ್ಸ್ ವೆರಿ ಹಾರ್ಮ್ಫುಲ್ ಫಾರ್ ದ ಐಸ್. ಕಣ್ಣಿಗೆ ತುಂಬ ತೊಂದರೆ ಆಗುತ್ತೆ, ಎಷ್ಟೋ ಸಲ ಎಫೆಕ್ಟ್ ಆಗುತ್ತೆ. ಅಂದರೆ ಆ ಕಣ್ಣುಗಳೇ ಹೋಗ್ಬಿಡುತ್ತೆ, ನೋಡೋಕ್ಕೆ ಆಗಲ್ಲ, ಕಣ್ಣಿಗೆ ತುಂಬ ಹಾನಿ ಉಂಟಾಗುತ್ತೆ. ಆಯ್ತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತಿಂದು ಹೋಮ್ವರ್ಕ್ ಕ್ವಶನ್ಸಲ್ಲಿ ಇಲ್ಲಿ ಆ್ಯಕ್ಟಿವಿಟಿನೇ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ನೀವು ಇವತ್ತಿಂದು ಹೋಮ್ವರ್ಕ್ ಕ್ವಶನ್ ಅಂದರೆ ಹೌ ಟು ಮೇಕ್ ಎ ಪಿನೋಲ್ ಕ್ಯಾಮರಾ ಎಕ್ಸ್ಪ್ಲೈನ್ ವಿತ್ ಎಕ್ಸಾಂಪಲ್ ಅದನ್ನು ಮಾಡಿ. ಇದು ಇಷ್ಟು ಓಲ್ ಬರೀಬೇಕಾಗುತ್ತೆ, ಸ್ವಲ್ಪ ಶಾರ್ಟ್ ಮಾಡಿಕೊಂಡು ನಿಮ್ಮ ವರ್ಡ್ಸಲ್ಲಿ ಬರೀ. ಆ್ಯಂಡ್ ಪಿನೋಲ್ ಕ್ಯಾಮ್ರಾ ರೆಡಿ ಆದಮೇಲೆ ನೀವು ಶ್ಯಾಡೋಸ್ನ ಅಥವಾ ಯಾವ್ದಾದ್ರು ಇಮೇಜಸ್ನ ನೋಡಿದ್ರೆ ಹೌ ದ ಶ್ಯಾಡೋಸ್ ಆರ್ ಇಮೇಜಸ್ ಆರ್ ಫಾರ್ಮ್ಡ್ ಆಫ್ಟರ್ ಸೀನ್ ದ ಪಿನೋಲ್ ಕ್ಯಾಮರಾ. ನೀವು ಸೂಜಿ ರಂಧ್ರ ಕ್ಯಾಮರಾದ ಮೂಲಕ ವಸ್ತುಗಳನ್ನು ನೋಡಿದ ನಂತರ ಅದರ ಬಿಂಬವು ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ಬರೀರಿ. ಆಯಿತಾ?
ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ಆದಷ್ಟು ನಿಮ್ಮ ಎಲ್ಲ ಇಂಗ್ಲೀಷ್ ಮೀಡಿಯಮ್ ಆ್ಯಂಡ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಗೆ ವೀಡಿಯೋಸ್ನ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಡೋಕ್ಕೆ ಅವೆಲ್ಲ ಕ್ಲಾಸಸ್ದು ಎಲ್ಲ ಲೆಸನ್ ವೀಡಿಯೋಸು ಅವ್ರಿಗೆ ಈಸಿಯಾಗಿ ಸಿಗುತ್ತೆ. ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ, ಸಬ್ಸ್ಕ್ರೈಬ್ ಆದರೆ ಡೈಲಿ ಬರ್ತಾ ಇರುತ್ತೆ. ಹಾಗಾಗಿ ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ಥ್ಯಾಂಕ್ ಯು.